ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಸಾಮಾನ್ಯ ಜ್ಞಾನದಲ್ಲಿ ಕರ್ನಾಟಕದ ದೊಡ್ಡ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, ಆ ಒಂದು ಬೆಳಗಾವಿ ಜಿಲ್ಲೆಯ ಕುತೂಹಲಕಾರಿ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗಾದರೆ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಇದರ ಒಂದು ವಿಸ್ತೀರ್ಣ ನೋಡಿದಾಗ 13,433 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದಂಥ ಜಿಲ್ಲೆ ಯಾವುದು ಅಂತಂದರೆ ಬೆಳಗಾವಿ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ನಾವು 15 ತಾಲೂಕುಗಳನ್ನು ನೋಡ್ತಾ ಇದ್ದೇವೆ. ಎಷ್ಟು ತಾಲೂಕು? 15 ತಾಲೂಕುಗಳನ್ನು ನೋಡ್ತೇವೆ ಬೆಳಗಾವಿ ಜಿಲ್ಲೆಯಲ್ಲಿ. ಹಾಗೆ ಒಟ್ಟು 1208 ಹಳ್ಳಿಗಳನ್ನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಕಾಣ್ತವೆ. ಒಟ್ಟು 1208 ಹಳ್ಳಿಗಳನ್ನು. ಇದನ್ನು ಮಾಹಿತಿಯನ್ನು 2011ರ ಜನಗಣತಿ ಪ್ರಕಾರ ಇಲ್ಲಿ ಒಂದು ಜನಸಂಖ್ಯೆಯನ್ನು ನೋಡಿದಾಗ ಎಷ್ಟು 40 ಲಕ್ಷದ ಚಿಲ್ಲರು ಏನಪ್ಪ ಅಂತಂದರೆ ಜನಸಂಖ್ಯೆ ಇದೆ. ಇವಾಗ ಮೋಸ್ಟ್ಲಿ ಏನಿಲ್ಲ ಅಂತಂದರೂ ಒಂದು 50ರಿಂದ 55 ಲಕ್ಷ ಒಂದು ಜನಸಾಂದ್ರತೆಯನ್ನು ಹೊಂದಿದಂಥ ಜಿಲ್ಲೆ ಇದು. ದೊಡ್ಡ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ. ಓಕೆ, ಸೊ ಇನ್ನು ಮುಂದುವರೆದು ಇಲ್ಲಿ ಕರ್ನಾಟಕದ 2ನೇ ರಾಜಧಾನಿ ಅಂತ ಎದನ್ನು ಕರೀತಾರೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯನ್ನು ಕರೀತಾರೆ. ಯಾಕೆ ಇದನ್ನು 2ನೇ ರಾಜಧಾನಿ ಅಂತ ಕರೀತಾರೆ ಅಂತಂದರೆ ಇಲ್ಲಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾದರೆ ಈ ಸುವರ್ಣಸೌಧವನ್ನು ಯಾವಾಗ ನಿರ್ಮಾಣ ಮಾಡಿದರು? ಇದನ್ನು 2012ರಲ್ಲಿ ಇದನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡ್ತಾರೆ ಸುವರ್ಣಸೌಧವನ್ನು. ನಮ್ಮ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದಾಗ ಯಾವುದು? ಬೆಂಗಳೂರು. ಹೌದಾ? ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ 2ನೇ ರಾಜಧಾನಿ ಯಾವುದಾಗಿರ್ತದೆ? ನಮ್ಮ ಬೆಳಗಾವಿ ಜಿಲ್ಲೆ. ಹೌದಾ? ಸೊ ಅದರ ಜೊತೆಗೆ ಈ ಒಂದು ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಕಟ್ಟಿದ್ದಾರೆ. ಇಲ್ಲಿ ಹೇಗೆ ಬೆಂಗಳೂರಲ್ಲಿ ಇರುವಂಥ ವಿಧಾನಸೌಧ ಇದೆಯಲ್ಲ, ಅದಕ್ಕೆ ದೊಡ್ಡ ಸೈಜ್ ಇದ್ರು ಇದೆ. ಹೌದಾ? ಮತ್ತು ಇಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾರೆ. ಚಳಿಗಾಲದಲ್ಲಿ ಅಧಿವೇಶನ ಏನಪ್ಪ ಅಂದರೆ ಈ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಸ್ತಾರೆ. ಅದರ ಜೊತೆಗೆ ಇದನ್ನು ಯಾರು ಕಟ್ಟಿದ್ರು ಅಂದರೆ ಇದನ್ನೊಂದು ಶಿಲ್ಪಿ, ಇದನ್ನು ಕಟ್ಟಿದಂಥ ಶಿಲ್ಪಿ ಯಾರು ಅಂತಂದರೆ ಕೆ ಉದಯ್ ಅವರು ಅಂತೇಳಿ ಇದನ್ನು ಕರೀತಾರೆ. ಹೌದಾ? ಕೆ ಉದಯ್ ಅವರು ಇದರ ಒಂದು ಶಿಲ್ಪಿ ಅಂದರೆ ಇದರ ನಿರ್ಮಾತೃ ಅಂತೇಳಿ ಕರೀತಾರೆ. ಅದು ಬೆಳಗಾವಿ ಸುವರ್ಣಸೌಧವನ್ನು. ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ನದಿಗಳು ಹರಿತವೆ. ಅದರೊಳಗೆ ಪ್ರಮುಖವಾಗಿ ಮಲಪ್ರಭಾ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು. ಹೌದಾ? ಅದರಾಗೆ ಮಹದಾಯಿ ಅಂತ ಬರುತ್ತೆ. ಇನ್ನೂ ಅನೇಕ ನದಿಗಳು ಹರಿತವೆ, ನೋಡ್ಕೊತ ಹೋಗೋಣ. ಈಗ ಘಟಪ್ರಭಾ ನದಿ, ಈ ಘಟಪ್ರಭಾ ನದಿ ಏನಿದೆಯಲ್ಲ, ಇಲ್ಲಿ ಇಡಕಲ್ ಡ್ಯಾಮ್ ಅಂತ ಕಟ್ಟಿದ್ದಾರೆ. ಈ ಘಟಪ್ರಭಾ ನದಿಗೆ ಇಡಕಲ್ ಡ್ಯಾಮ್ ಅಂತ ಕಟ್ಟಿದ್ದಾರೆ. ಅದು ಯಾರ ಹೆಸರಲ್ಲೇ ಇದೆ ಅಂತಂದರೆ ರಾಜ ಲಕ್ಕನಗೌಡ ಆಣೆಕಟ್ಟು ಅಂತ ಕರಿತೇವೆ ಅದಕ್ಕೆ. ಎಲ್ಲಿ? ಇದಕ್ಕೆ ರಾಜ ಲಕ್ಕನಗೌಡ ಆಣೆಕಟ್ಟನ್ನು ಈ ಇಡಕಲ್ ಡ್ಯಾಮ್ ಅಂತಾನು ಕರಿತೀವಿ. ಆ ಒಂದು ಪ್ಲೇಸ್ನಲ್ಲಿ ಕಟ್ಟಿದ್ದಾರೆ. ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತಂದರೆ ಇದನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ನೋಡಿದ್ರೆ ಸ್ನೇಹಿತರೆ, ಬೆಳಗಾವಿಯಲ್ಲಿ ಟೋಟಲ್ 15 ತಾಲೂಕುಗಳಿದ್ದಾವೆ. ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ. ಎದರೊಳಗೆ? ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುವರ್ಣಸೌಧ ಇದೆ. ಅದ್ರ ಜೊತೆಗೆ ಇಡ್ಕಲ್ನಲ್ಲಿ ಏನಪ್ಪ ಅಂತಂದರೆ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಯಾವ ನದಿಗೆ? ಘಟಪ್ರಭಾ ನದಿಗೆ. ಅದರ ಹೆಸರು ಏನಪ್ಪ? ರಾಜ ಲಕ್ಕನಗೌಡ. ಇಲ್ಲಿ ಸುವರ್ಣಸೌಧವನ್ನು ಯಾವಾಗ ನಿರ್ಮಾಣ ಮಾಡಿರು ಅಂತಂದರೆ 2012ರಲ್ಲಿ ನಿರ್ಮಾಣ ಮಾಡಿದ್ರು. ಒಟ್ಟು ಹಳ್ಳಿಗಳನ್ನು ನೋಡಿದರೆ 1208 ಹಳ್ಳಿಗಳು ಈ ಒಂದು ಬೆಳಗಾವಿ ಡಿಸ್ಟಿಕ್ನಲ್ಲಿದೆ. ಇದರೊಂದು ಜನಸಂಖ್ಯೆಯನ್ನು ನಾವು 2011ರಲ್ಲಿ ನೋಡಿದರೆ ಎಷ್ಟಾಗುತ್ತೆ? ಸುಮಾರು 40 ಲಕ್ಷಕ್ಕಿಂತ ಮೇಲೆ ಇದೆ. ಹೌದಾ? ಇದು ಬೆಳಗಾವಿಯಲ್ಲಿ ಇರುವಂಥ ವಿಶೇಷತೆಗಳು. ಹಾಗೆ ಮುಂದೆ ವರೆದು ಇನ್ನಷ್ಟು ವಿಶೇಷತೆಗಳು ಏನಿದಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಇನ್ನೊಂದು ನದಿ ಇದೆ. ಅದು ಯಾವ್ದಪ್ಪ ಅಂದರೆ ಮಲಪ್ರಭಾ ನದಿ ಹರಿತದೆ. ಇಲ್ಲಿ ಈ ಮಲಪ್ರಭಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಈ ನವಿಲು ತೀರ್ಥದಲ್ಲಿ ಕಟ್ಟಿದ್ದಾರೆ. ಅಡ್ಡಲಾಗಿ ಅಣೆಕಟ್ಟನ್ನು ಈ ನವಿಲು ತೀರ್ಥದಲ್ಲಿ ಕಟ್ಟಿದ್ದಾರೆ. ಯಾವುದು? ಮಲಪ್ರಭಾ ನದಿ. ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಘಟಪ್ರಭಾ ನದಿಯಿಂದ ಒಂದು ಜಲಪಾತ ನಿರ್ಮಾಣವಾಗಿದೆ. ಅದು ವರ್ಲ್ಡ್ ಫೇಮಸ್ ಜಲಪಾತ ಅಂತಂದ್ರೂ ಕೂಡ ತಪ್ಪಾಗಲ್ಲೋದು. ಅದು ಯಾವುದು ಅಂತಂದರೆ ಗೋಕಾಕ್ನಲ್ಲಿರುವ ಜಲಪಾತ. ಯಾವುದು? ಗೋಕಾಕ್ ಜಲಪಾತ. ಹೌದಾ? ಈ ಗೋಕಾಕ್ ಜಲಪಾತ ನೀರು ತುಂಬಿ ಹರಿಬೇಕಾದ್ರೆ ಒಂದು ಇದಕ್ಕೆ ಹೋಲಿಸಿದ್ದಾರೆ. ಅದೇನಪ್ಪ ಅಂತಂದರೆ ಕರ್ನಾಟಕದ ನಯಾಗಾರ್ ಅಂತ ಕರಿತೇವೆ ಇದನ್ನ. ಹೌದಾ? ನಯಾಗಾರ್, ಕರ್ನಾಟಕದ ನಯಾಗಾರ್ ಅಂತ ಕರೆಯುವಂಥ ಜಲಪಾತ ಯಾವುದು ಅಂತ ಕೇಳಿದರೆ ನೀವೇನು ಮಾಡಬೇಕು? ಗೋಕಾಕ್ ಜಲಪಾತ. ಗೊತ್ತಾಯ್ತಾ? ಸೊ ಇನ್ನು ಮಾರ್ಕಂಡೆ ನದಿ ಹರಿತದೆ. ಈ ಮಾರ್ಕಂಡೆ ನದಿ ಏನಪ್ಪ ಅಂದ್ರೆ ಗೊಡಚಿನಮಲ್ಕಿ ಹತ್ರ ಏನಪ್ಪ, ಇದು ಕೂಡ ಒಂದು ಜಲಪಾತವನ್ನು ನಿರ್ಮಾಣವಾಗಿದೆ. ಇದು ಕೂಡ ಸುಂದರವಾದ ಜಲಪಾತವಿದೆ. ನೀವು ಶಾಲೆಯಲ್ಲಿ ನಿಮಗೆ ಪ್ರವಾಸವನ್ನು ಕೈಗೊಂಡಾಗ ಇವೆಲ್ಲ ಪ್ಲೇಸ್ಗಳನ್ನು ನೀವು ಏನಪ್ಪ ಅಂದರೆ ವಿಸಿಟ್ ಕೊಡ್ಬೋದು. ಅತ್ಯಂತ ಸುಂದರವಾದ ರಮಣೀಯವಾದ ಒಂದು ಸ್ಥಳಗಳಾಗಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆ ಇನ್ನಷ್ಟು ವೈಭವವನ್ನು
ಹೆಚ್ಚಿಸಲಿಕ್ಕೆ ಇಲ್ಲಿ ಮಹದಾಯಿ ನದಿ ಹರಿದಿದೆ. ಈ ಮಹದಾಯಿ ನದಿ ವಜ್ರಪೋ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಈ ಮಹದಾಯಿ ನದಿ ವಜ್ರಪೋ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಅದರ ಜೊತೆಗೆ ಈ ಮಹದಾಯಿ ಯೋಜನೆ ಏನಪ್ಪ ಅಂತಂದರೆ ಕಳಸಾ ಬಂಡೂರಿನಲ್ಲಿ ಈ ಮಹದಾಯಿ ನದಿಯ ಒಂದು ಯೋಜನೆ ಸಂಬಂಧಪಟ್ಟಿದೆ. ಇದು ಗೋವಾ ಮತ್ತು ಕರ್ನಾಟಕ ರಾಜ್ಯ ಮಧ್ಯದಲ್ಲಿ ಹರಿಯುವಂಥ ನದಿಯಾಗಿದೆ. ಹೌದಾ? ಇದ್ರ ಜೊತೆಗೆ ಇನ್ನಷ್ಟು ಮಾಹಿತಿ ಏನಪ್ಪ ಅಂತಂದರೆ ಇಲ್ಲಿ ಒಂದು ಏನಿದೆ, ಏರ್ಪೋರ್ಟ್ ಇದೆ, ಏನು ವಿಮಾನ ನಿಲ್ದಾಣ ಇದೆ, ಸಾಂಬ್ರಾಬಳಿ ಇರುವಂಥ ವಿಮಾನ ನಿಲ್ದಾಣ ಇದೆ. ಅದ್ರ ಜೊತೆಗೆ ಇಲ್ಲಿ KLE ಅಂತ ದೊಡ್ಡ ಸಂಸ್ಥೆಗಳಿದ್ದಾವೆ. ಅದ್ರ ಜೊತೆಗೆ ಏನು ಜ್ಞಾನ ಸಂಗಮ ಅಂತ ಹೇಳ್ಬಿಟ್ಟು ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ. ಅದ್ರ ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿದೆ. ಇನ್ನು ಇತಿಹಾಸದಲ್ಲಿ ಕೆಣಕುತ್ತಾ ಹೋದರೆ, ಇತಿಹಾಸಕ್ಕೆ ರಿಲೇಟೆಡ್ ಹೋದರೆ ಇಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಇವ್ರು ಏನು ಮಾಡಿದ್ರು ಅಂತಂದರೆ ರಾಷ್ಟ್ರೀಯ ಶಾಲೆಗಳನ್ನು ನಿರ್ಮಾಣ ಮಾಡಿದರು. ಇತಿಹಾಸದಿಂದನೂ ಕೂಡ ಇಲ್ಲಿ ಶಾಲೆಗಳಿದ್ದಾವೆ. ಗಂಗಾಧರ ರಾವ್ ದೇಶಪಾಂಡೆ ಅವರು ಇವ್ರು ಮಾಡಿದ್ರು, ಗಂಗಾಧರ ರಾವ್ ದೇಶಪಾಂಡೆ ಅವರು 1930ರಲ್ಲಿ ಉಪ್ಪನ್ನು ಮಾರಿ ಮತ್ತು ಉಪ್ಪಿನ ಕಾನೂನನ್ನು ಮುರಿದ್ರು. ಅದು ಯಾವ ಪ್ಲೇಸ್ನಿಂದ ನಮ್ಮ ಎಲ್ಲಿ ಬೆಳಗಾವಲ್ಲಿ. ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ ಗಾಂಧೀಜಿಯವರು ಕೂಡ ಬೆಳಗಾವಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಯಾವ ಸಂದರ್ಭದಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ಆ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದಿತ್ತು. ಅದರ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಗಾಂಧೀಜಿಯವರು. ಖುದ್ದು ಗಾಂಧೀಜಿಯವರು ಏನಪ್ಪ ಅಂದರೆ ಬೆಳಗಾವಿಗೆ ಭೇಟಿ ನೀಡಿದಂಥ ಸಂದರ್ಭ ಯಾವುದು ಅಂತಂದರೆ 1924 ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಡೆದಿತ್ತು. ಇನ್ನಷ್ಟು ಮಾಹಿತಿಯನ್ನು ನಾವು ಈ ಒಂದು ಬೆಳಗಾವಿ ಡಿಸ್ಟಿಕ್ನಲ್ಲಿ ನೋಡೋದಾದರೆ ಇಲ್ಲಿ ಸುಪ್ರಸಿದ್ಧ ಏನಪ್ಪ ಅಂತಂದರೆ ಕುಂದ ಇದೆ. ಇಲ್ಲಿ ಒಂದು ಸ್ವೀಟ್ ಅನ್ನೋದು ಕುಂದ ಇದೆ. ಇಲ್ಲಿ ಮತ್ತೇನಪ್ಪ ಅಂತಂದರೆ ಇಂಡಲ್ಗಾ ಜೈಲು ಇದೆ, ಕೈದಿಗಳಿಗೆ ಇಂಡಲ್ಗಾ ಜೈಲೂ ಕೂಡ ಈ ಒಂದು ಬೆಳಗಾವಿ ಡಿಸ್ಟಿಕ್ನಲ್ಲಿದೆ. ಅದ್ರ ಜೊತೆಗೆ ಇಂಡಲ್ಗಾ ಫ್ಯಾಕ್ಟ್ರಿ ಅಂತ ಬರುತ್ತೆ, ಸ್ಟೀಲ್ ಫ್ಯಾಕ್ಟ್ರಿ ಕೂಡ ಈ ಒಂದು ಬೆಳಗಾವಿ ಡಿಸ್ಟಿಕ್ನಲ್ಲಿ ಹೊಂದಿದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಕರ್ನಾಟಕದ ಧೀರ ಮಹಿಳೆ, ಇಡೀ ಏನಪ್ಪ ಅಂದರೆ ಭಾರತದ ಬೆಳ್ಳಿ ಚುಕ್ಕೆ ಅಂತ ಕರೆಯುವಂಥ ವೀರರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಕೋಟೆ ಇದೆ. ಹೌದಾ? ಕಿತ್ತೂರು ಕೋಟೆ ಇದೆ, ಅದು ಬೆಳಗಾವಿ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟದ್ದು. ಅದು ಕೂಡ ನೀವು ಪ್ರವಾಸಕ್ಕೆ ಹೋದಾಗ ಕೋಟೆಯನ್ನು ನೋಡ್ಬೋದು. ಇದರ ಜೊತೆಗೆ ಬೆಳಗಾವಿಯಲ್ಲಿ ಮತ್ತಷ್ಟು ವಿಶೇಷತೆ ಏನಂದರೆ ರಾಣಿ ಚೆನ್ನಮ್ಮಾಜಿಯವರ ಏನಪ್ಪ ಅಂತಂದ್ರೆ ಒಂದು ಸಮಾಧಿ ಸ್ಥಳವಿದೆ. ಅದು ಎಲ್ಲಿ ಅಂದರೆ ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮಾಜಿಯವರ ಒಂದು ಸಮಾಧಿ ಆದಂಥ ಸ್ಥಳ ಇದೆ. ಅದ್ರ ಜೊತೆಗೆ ನೀವೆಲ್ಲ ನೋಡಿರ್ಬೋದು ದರ್ಶನ್ ಅವ್ರದ್ದು ಅದು ಪಿಕ್ಚರು ಸಂಗೊಳ್ಳಿ ರಾಯಣ್ಣ. ಸೊ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಈ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಏನಪ್ಪ ಅಂದರೆ ಕಿತ್ತೂರು ಹತ್ರ ಏನಂದರೆ ಒಂದು ಸೈನಿಕ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಸೊ ಅದಕ್ಕೂ ನೀವು ಅರ್ಜಿಯನ್ನು ಹಾಕಿರ್ತೀರ. ಹೌದಾ? ಅದಕ್ಕೂ ನೀವು ಅರ್ಜಿಯನ್ನು ಹಾಕಿರ್ತೀರ. ಈ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಏನಪ್ಪ ಅಂದರೆ ಬೆಳಗಾವಿ ಡಿಸ್ಟಿಕ್ನವರೇ. ಈ ಬೆಳಗಾವಲ್ಲಿ ಅವ್ರದ್ದು ನಂದಗಢ ಅಂಬಲ್ಲಿ ಏನಪ್ಪ ಅಂದರೆ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಇದೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ. ಇದು ಎಲ್ಲಿದೆ ಅಂತಂದರೆ ನಂದಗಢದಲ್ಲಿ, ಬೆಳಗಾವಿ ಡಿಸ್ಟಿಕ್ ನಂದಗಢದಲ್ಲಿ ಯಾರು ಇವರು ರಾಯಣ್ಣ ಅವರ ಒಂದು ಸಮಾಧಿ ಇದೆ. ಬೈಲಹೊಂಗಲದಲ್ಲಿ ಯಾರ ಸಮಾಧಿ ಇದೆ? ಚೆನ್ನಮ್ಮಾಜಿಯವರ ಸಮಾಧಿ ಇದೆ. ಚೆನ್ನಮ್ಮಾಜಿಯವರ ಕೋಟೆ ಅಂದರೆ ಅವರು ಆಡಳಿತ ನಡೆಸಿದ್ದಲ್ಲಿ ಕಿತ್ತೂರಲ್ಲಿ. ಅವ್ರ ಮೂಲತಃ ಎಲ್ಲಿ ಅಂದರೆ ಕಾಕ್ತಿ, ಅವರ ತವ್ರ ಮನೆ ಇದ್ದಂಗೆ ಕಾಕ್ತಿ. ಅಲ್ಲಿಂದ ಏನಪ್ಪ ಮಲ್ಲಸರ್ಜಾ ರಾಜನ ಮದುವೆಯಾಗಿ ಕಿತ್ತೂರಿಗೆ ಬಂದರು. ಕಿತ್ತೂರಲ್ಲಿ ಏನು ಮಾಡಿದರು ಅವರು? ಬ್ರಿಟಿಷರ ವಿರುದ್ಧ ಹೋರಾಡಿದರು. ಎದಕ್ಕೆ? ಬ್ರಿಟಿಷರು ಒಂದು ರೂಲ್ಸ್ ಇತ್ತು, ದತ್ತ ಮಕ್ಕಳಿಗೆ ಹಕ್ಕಿಲ್ಲ ಅಂಥೇಳಿ. ಸೊ ಚೆನ್ನಮ್ಮಾಜಿ ಅವ್ರು ಏನಪ್ಪ ಅಂದ್ರೆ ಅವ್ರಿಗೆ ಅವರ ಮಗನ ಅವರು ಒಂದು ದತ್ತು ಪುತ್ರನನ್ನು ಕುಂಡ್ರಿಸಿ ಏನು ಮಾಡಿದ್ರು ಅಂದ್ರೆ ಆಡಳಿತ ನಡೆಸ್ತಾ ಇದ್ರು. ಬ್ರಿಟಿಷರು ಅದಕ್ಕೆ ಒಪ್ಪಲಿಲ್ಲ. ಅವಾಗ ಏನು ಮಾಡಿದ್ರು? ಯುದ್ಧ ಆಯಿತು. ಯುದ್ಧದಲ್ಲಿ 1ನೇ ಯುದ್ಧದಲ್ಲಿ ಚೆನ್ನಮ್ಮಾಜಿ ಅವರು ವಿಜಯ ಸಾಧಿಸಿದರು. ಆದರೆ 2ನೇ ಯುದ್ಧದಲ್ಲಿ ಕೆಲವೊಂದು ದುಷ್ಟರ ಒಂದು ಏನಪ್ಪ ಅಂದ್ರೆ ಕುತಂತ್ರಗಳಿರ್ತಾವೆ. ಎಲ್ಲ ರಾಜ್ಯರಲ್ಲಿ ಒಂದೊಂದು ಕುತಂತ್ರಗಳಿದಾವೆ. ಹೌದಾ? ಆ ಕುತಂತ್ರಕ್ಕೆ ಸೋತು ಏನು ಮಾಡಿದ್ರು ಅಂದ್ರೆ ಅವಾಗ ಅವರು ಸೋಲ್ತಾರೆ. ಸೋತಂದು ಅವ್ರನ್ನ ಏನು ಮಾಡ್ತಾರೆ ಅಂದರೆ ಬೆಳಗಾವಿಯಲ್ಲಿ ಯಾವುದು ಬೈಲಹೊಂಗಲ ಒಂದು ಇದ್ರೊಳಗೆ ಕೈದಿ ಒಳಗೆ ಇಡ್ತಾರೆ ಅವ್ರನ್ನ. ಎಲ್ಲೂ ಜೈಲು ಸೆರೆವಾಸವನ್ನು ಏನು ಮಾಡ್ತಾರೆ? ಬೈಲಹೊಂಗಲದಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರು ಏನಪ್ಪ ಅಂದರೆ ಕೊನೆ ಉಸಿರನ್ನು ಎಳಿತಾರೆ. ಅಲ್ಲೇ ಬೈಲಹೊಂಗಲದಲ್ಲಿ ಅವ್ರಿಗೆ ಏನು ಮಾಡಿದ್ದಾರೆ? ಸಮಾಧಿಯನ್ನು ಮಾಡಿದ್ದಾರೆ. ಇನ್ನು ರಾಯಣ್ಣಂದ ನೋಡಿರ್ಬೋದು. ಆ ನಂತರ ಏನಪ್ಪ ಅಂದರೆ ರಾಯಣ್ಣ ಏನು ಮಾಡ್ತಾನೆ? ಎಲ್ಲ ಸಂಘಗಳನ್ನು ಅಂದರೆ ಇವ್ರನ್ನ ಕರ್ಕೊಂಡು ಹೋರಾಟ ಮಾಡ್ತಾನೆ. ನೀವು ಪಿಕ್ಚರ್ ನೋಡಿದಾರೆ, ಪಿಕ್ಚರ್ನಲ್ಲಿ ಮಾಹಿತಿ ಎಲ್ಲ ಇದೆ ನಿಮಗೆ. ನಂತರ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಅವನೂ ಕೂಡ ಮೋಸದಿಂದ ಹಿಡಿದು ಕೊಡ್ತಾರೆ ಬ್ರಿಟಿಷರಿಗೆ. ಅವಾಗ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಅವರನ್ನು ನೇಣಿಗೆ ಹಾಕ್ತಾರೆ. ಆ ನೇಣಿಗೆ ಹಾಕಿದಂಥ ಸ್ಥಳ ಯಾವುದು ಅಂತಂದರೆ ನಂದಗಢ. ಆ ನಂದಗಢಲ್ಲೇ ಅವ್ರದ್ದು ಏನಪ್ಪ ಅಂದರೆ ಸಮಾಧಿ ಮಾಡಿದ್ದಾರೆ. ಸೊ ಇಂಥ ಇಬ್ಬರು ಇತಿಹಾಸಕಾರರ ವೀರ ಒಂದು ಪುರುಷರು ಮತ್ತು ಮಹಿಳೆಯರ ಒಂದು ಹುಟ್ಟಿದಂಥ ಸ್ಥಳ ಯಾವುದು ಅಂತಂದರೆ ಬೆಳಗಾವಿ ಡಿಸ್ಟಿಕ್ನಲ್ಲಿ ಅಂತ ಹೇಳ್ಬೋದು. ಹೌದಾ? ಸೊ ನೆಕ್ಸ್ಟ್ ನಾವು ಇಲ್ಲಿ ಬೆಳಗಾವಿಯಲ್ಲಿ
ಏನಂತಂದರೆ ಕಬ್ಬನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರಲ್ಲೂ ಏನಪ್ಪ ಕಬ್ಬನ್ನು ಬೆಳೀತಾರೆ. ಅದಕ್ಕಾಗಿ ಇದನ್ನ ಏನು ಮಾಡ್ತಾರೆ ಅಂತಂದರೆ ಇದನ್ನು ಸಕ್ಕರೆಯ ಬಟ್ಟಲು ಅಂತ ಕರೀತಾರೆ. ಯಾಕಂತಂದರೆ ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಮುಖ್ಯ ಬೆಳೆ ಏನಪ್ಪ ಅಂತಂದರೆ ಕಬ್ಬು. ಈ ಕಬ್ಬನ್ನು ಏನು ಮಾಡ್ತಾರೆ, ಸಕ್ಕರೆ ತಯಾರಿಸ್ತಾರೆ. ಕಬ್ಬಿನಿಂದ ಸಕ್ಕರೆ ತಯಾರಿಸ್ತಾರೆ. ಇದನ್ನು ರಾಜ್ಯದ ಏನಂತ ಕೇಳ್ತಾರೆ ಅಂದರೆ ಸಕ್ಕರೆಯ ಬಟ್ಟಲು ಅಂತೇಳಿ ಇಲ್ಲಿ ಕರೀತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ಒಂದು ಜಿಲ್ಲೆ ಯಾವುದು ಅಂತಂದರೆ ಅದು ಬೆಳಗಾವಿ. ಬೆಳಗಾವಿಯಲ್ಲಿ ಕಬ್ಬಿನ ಜೊತೆಗೆ ಗೋಧಿಯನ್ನು ಕೂಡ ಜಾಸ್ತಿ ಬೆಳೀತಾರೆ. ಗೋಧಿಯ ಉತ್ಪಾದನೆ ಕೂಡ ಜಾಸ್ತಿ ಇದೆ. ಇನ್ನು ಇಲ್ಲಿ ಅದಿರುಗಳು ಸಿಗ್ತವೆ. ಆಗಲೇ ಹೇಳಿದೆ ಸ್ಟೀಲು, ಅಲ್ಯೂಮಿನಿಯಮು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು ಇದ್ದಾವೆ ಇಲ್ಲಿ ಬೆಳಗಾವಿಯಲ್ಲಿ. ಹೌದಾ, ಇಲ್ಲಿ ಉದ್ಯಮ ಭಾಗ ಅಂತೇಳಿ ಏನಪ್ಪ ಅಂದ್ರೆ ಒಂದು ಕೈಗಾರಿಕಾ ಪ್ರದೇಶನೇ ಇದೆ ಇಲ್ಲಿ ಬೆಳಗಾವಿಯಲ್ಲಿ. ಅದ್ರ ಜೊತೆಗೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತೇಳಿ ಕನ್ಸಿಡರ್ ಮಾಡಿ ಇತ್ತೀಚೆಗೆ ನೀವೆಲ್ಲ ಏನಪ್ಪ ಸ್ಮಾರ್ಟ್ ಸಿಟಿಗಳು ಕರ್ನಾಟಕದಲ್ಲಿ ಕೆಲವೊಂದು ಸಿಟಿಗಳು ಸ್ಮಾರ್ಟ್ ಸಿಟಿ ಅಂತೇಳಿ ಉನ್ನತೀಕರಣಗೊಳ್ತಾ ಇದ್ದಾವೆ. ಅದರೊಳಗೆ ಏನಪ್ಪ ಅಂತಂದರೆ ಬೆಳಗಾವಿ ಕೂಡ ಒಂದಿದೆ. ಹೌದಾ, ಸೊ ಇದನ್ನು ಇಲ್ಲಿ ಖಾನಾಪುರ ಹತ್ತಿರ ಏನಪ್ಪ ಅಂದ್ರೆ ಬಾಕ್ಸೈಟ್ ಅದಿರಿನ ಒಂದು ಅಂದರೆ ಅದನ್ನ ಒಂದು ನಿಕ್ಷೇಪ ಇದೆ. ಅಂದರೆ ಅಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರನಲ್ಲಿ ಏನಪ್ಪ ಅಂದ್ರೆ ಬಾಕ್ಸೈಟನ್ನು ದೊರೆಯುತ್ತದೆ ಇಲ್ಲಿ ಅದಿರು. ಇನ್ನು ನಿಪ್ಪಾಣಿ ಅಂತ ಒಂದು ತಾಲೂಕಾ ಪ್ಲೇಸ್ ಇದೆ. ಆ ನಿಪ್ಪಾಣಿಗೆ ಏನು ಪ್ರಸಿದ್ಧಿ ಅಂದರೆ ಅಲ್ಲಿ ಹೊಗೆ ಸೊಪ್ಪು ಅನ್ನೋ ಪ್ರಸಿದ್ಧಿಯಾಗಿದೆ. ಅಂದರೆ ಹೊಗೆ ಸೊಪ್ಪು ಅಲ್ಲಿ ಜಾಸ್ತಿ ಬೆಳೀತಾರೆ. ಅಲ್ಲಿ ಹೊಗೆ ಸೊಪ್ಪು ಜಾಸ್ತಿ ಪ್ರಸಿದ್ಧಿಯಾಗಿದೆ. ಇದ್ರ ಜೊತೆಗೆ ಇನ್ನು ಬೆಳಗಾವಿಯಲ್ಲಿ 2011ರಲ್ಲಿ ಏನಪ್ಪ ಅಂದರೆ 2ನೇ ವಿಶ್ವ ಸಾಹಿತ್ಯ ಸಮ್ಮೇಳನ ಜರುಗಿತ್ತು. 2011ರಲ್ಲಿ ಬೆಳಗಾವಿಯಲ್ಲಿ 2ನೇ ವಿಶ್ವ ಸಾಹಿತ್ಯ ಸಮ್ಮೇಳನ ಜರುಗಿದೆ. ಅದರ ಜೊತೆಗೆ ಮತ್ತೆ ಅದಕ್ಕೆ ಇದು ಪ್ರಸಿದ್ಧವಾಗಿದೆ ಅಂತಂದರೆ ಬೆಳಗಾವಿಯಲ್ಲಿ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ದೇಶದ 2ನೇ ಅತಿ ಉದ್ದ ಮತ್ತು ಎತ್ತರವಾದ ಏನಪ್ಪ ಅಂದ್ರೆ ಒಂದು ಧ್ವಜಸ್ತಂಭವಿದೆ. ಧ್ವಜಸ್ತಂಭ ಅಂದರೆ ಈ ಬೆಳಗಾವಿ ಜಿಲ್ಲೆ ಕಿಲಾಕೆರೆ ಅಂತ ಕರಿತೀವಿ. ಈ ಕೆರೆಯ ದಡದ ಮೇಲೆ ಏನಿದೆ ಅಂತಂದರೆ ಒಂದು ಭಾರತದ ಒಂದು ಫ್ಲ್ಯಾಗ್ ಆರಿಸುವಂಥ ಒಂದು ಧ್ವಜಸ್ತಂಭ ಇದೆ. ಇದು 110 ಮೀಟರ್ ಹೈಟ್ ಇದೆ. ನೋಡಿ, ಇಷ್ಟು ದೊಡ್ಡದಾದಂಥ ಒಂದು ಧ್ವಜಸ್ತಂಭವನ್ನು ಇರುವಂಥ ಜಿಲ್ಲೆ ಯಾವುದು? ಅದು ಬೆಳಗಾವಿ. ಇನ್ನು ಬೆಳಗಾವಿಯಲ್ಲಿ ಅನೇಕ ಕವಿಗಳು ಏನಪ್ಪ ಅಂತಂದರೆ ಪ್ರಸಿದ್ಧಿ ಪಡೆದಿದ್ದಾರೆ. ಅದರೊಳಗೆ ಮೇನ್ ಏನಪ್ಪ ಅಂತಂದರೆ 2011ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಬೆಳಗಾವಿ ಜಿಲ್ಲೆಯವರು. ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಇವರು ಚಂದ್ರಶೇಖರ್ ಕಂಬಾರ್ ಸರ್ ಅವರು. ಇವರಿಗೆ 2011ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನೊಬ್ಬರು ಇದ್ದಾರೆ, ಅವ್ರ ಹೆಸರು ಏನಪ್ಪ ಅಂತಂದರೆ ಬಸವರಾಜ್ ಕಟ್ಟಿಮನಿ. ಇವ್ರನ್ನ ಏನಂತ ಕರೀತಾರೆ ಅಂದರೆ ಕುಂದರ ನಾಡಿನ ಕಂದ. ನೋಡ್ರಿ ಎಷ್ಟು ಚಂದ ಇದೆ. ಕುಂದ ಅಂದ್ರೆ ಕುಂದ, ಆಗಲೇ ಹೇಳಿದ್ನಲ್ಲ, ಕುಂದ ಪ್ರಸಿದ್ಧವಾದಂಥ ಸ್ವೀಟು. ಕುಂದರ ನಾಡಿನ ಕಂದ ಯಾರು? ಬಸವರಾಜ್ ಕಟ್ಟಿಮನಿ. ಸೊ ಇನ್ನೊಬ್ಬರು ಚಂದ್ರಶೇಖರ್ ಕಂಬಾರ್. ಇವರು ಇಬ್ಬರು ಕೂಡಪ್ಪ ಏನಪ್ಪ ಅಂದ್ರೆ ಬೆಳಗಾವಿ ಡಿಸ್ಟಿಕ್ಕಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಬ್ಬರು ಸಾಹಿತಿಗಳು, ಕವಿಗಳು ಅಂತ ಹೇಳ್ಬೋದು. ಇವ್ರನ್ನಲ್ಲದೆ ಇನ್ನೂ ಸಾಕಷ್ಟು ವಚನಕಾರರನ್ನು, ಆಮೇಲೆ ಕವಿಗಳನ್ನು, ಲೇಖಕರನ್ನು ಒಳಗೊಂಡಂಥ ಜಿಲ್ಲೆ ಯಾವುದು ಅಂತಂದರೆ ಬೆಳಗಾವಿ ಜಿಲ್ಲೆ. ಇದರ ಜೊತೆಗೆ ಇಲ್ಲಿ ತಿಲಕರು ಬರ್ತಾರೆ. ಮತ್ತೆ ಇತಿಹಾಸಕ್ಕೆ ಹೋದಾಗ ಇಲ್ಲಿ ತಿಲಕರಿಗೆ ಬಾಲ್ ಗಂಗಾಧರನಾಥ್ ತಿಲಕ್ ಗೊತ್ತಿದೆ ಅಲ್ಲ. ತಿಲಕರು ಏನಪ್ಪ ಅಂದರೆ 1916ರಲ್ಲಿ ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಏನು ಮಾಡಿದರು, ಒಂದು ಚಳುವಳಿ ನಡೆಸಿದರು. ಹೋಮ್ ರೋಲ್ ಚಳುವಳಿ ಲೀಗನ್ನು ಸ್ಥಾಪಿಸಿದರು ಅವರು. ಅಂದರೆ ಹೋಮ್ ರೋಲ್ ಲೀಗ್ ಸ್ಥಾಪಿಸಿದಂಥ ವ್ಯಕ್ತಿ ಯಾರು? ತಿಲಕರವರು. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತಂದರೆ ಅದು ಬೆಳಗಾವಿ ಜಿಲ್ಲೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ನೀರಾವರಿ ಸೌಲಭ್ಯವನ್ನು ಇದೆ. ನಾಳಗಳನ್ನಾಗಿದೆ, ನದಿಗಳಿಗೆ ಆಣೆಕಟ್ಟನ್ನು ಕಟ್ಟಿ ನಾಳಗಳಾಗಿ ಕೃಷಿ ಭೂಮಿಗೆ ಏನಪ್ಪ ಅಂದರೆ ನೀರಾವರಿಯನ್ನು ಒದಗಿಸಿದಂಥ ಒಂದು ಜಿಲ್ಲೆ, ಹೆಚ್ಚು ನೀರಾವರಿಯನ್ನು ಒದಗುವಂಥ ಜಿಲ್ಲೆ ಯಾವುದು ಅಂತಂದರೆ ಅದು ಬೆಳಗಾವಿ ಜಿಲ್ಲೆ. ಇನ್ನು ಬೆಳಗಾವಿಯ ಒಂದು ಹಿಂದಿನ ಹೆಸರು ನೋಡೋದು ವೇಣುಗ್ರಾಮ ಅಂತ ಕರಿತೀವಿ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಇನ್ನಷ್ಟು ಸಾಕಷ್ಟು ಒಂದು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಅದರ ಜೊತೆಗೆ ಮಹತ್ವದ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇಲ್ಲಿ ರೈಲ್ವೆ ಒಂದು ನಿಲ್ದಾಣ ಇದೆ. KLE ಅಂತ ದೊಡ್ಡ ಹಾಸ್ಪಿಟಲ್ಗಳಿದ್ದಾವೆ. ಅದರ KLE ಅಂತ ದೊಡ್ಡದೊಂದು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲು ಕೂಡ ಒಂದು ಬೆಳಗಾವಿಯಲ್ಲಿದೆ, ಇನ್ನೊಂದು ಬೆಂಗಳೂರಲ್ಲಿದೆ. ಸೊ ಬೆಳಗಾವಿಯಲ್ಲಿ ನಿಮಗೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಗೆ ಅರ್ಜಿ ಹಾಕಿದಾರಲ್ಲ, ಅದು ಕೂಡ ಬೆಳಗಾವಿಯಲ್ಲಿದೆ. ನವೋದಯ ಸ್ಕೂಲ್ಗಳಿದ್ದಾವೆ. ಹೌದಾ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ಮಾಹಿತಿ ಇದು ಬೆಳಗಾವಿ ಜಿಲ್ಲೆಯ ಬಗ್ಗೆ ಆಗಿರ್ಬೋದು. ಇದರೊಳಗೆ ಕೆಲವೊಂದು ಕ್ವಶನ್ಗಳು ಏನಪ್ಪ ಅಂದರೆ ನಾಳೆ ನಿಮ್ಮ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಬೇರೆ ಡಿಸ್ಟಿಕ್ ಬಗ್ಗೆ ಮಾಹಿತಿಯನ್ನು ಮತ್ತೆ ನಿಮಗೆ ತಲುಪಿಸ್ತೇವೆ. ಅಲ್ಲಿವರೆಗೂ ಏನಪ್ಪ ಅಂದರೆ ನಮ್ಮ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಇದರ ಮಾಹಿತಿಯನ್ನು ದೊರೆಯುವ ಹಾಗೆ ಮಾಡಿ. ಇದರ ಜೊತೆಗೆ ವಿದ್ಯಾರ್ಥಿಗಳೇ, ಇನ್ಸ್ಪೈರ್ ಅಕಾಡೆಮಿ ಏನಿದೆಯಲ್ಲ, ಇದು ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಲಭ್ಯ ಇದೆ.
ಅದ್ರ ಜೊತೆಗೆ ನೀವು ಮೊಬೈಲ್ನಲ್ಲಿ ನಿಮ್ಮ ತಂದೆ ತಾಯಿಗಳ ಒಂದು ಮೊಬೈಲನ್ನು ತೊಗೊಳ್ರಿ. ಆ ಮೊಬೈಲ್ನಲ್ಲಿ ಏನಪ್ಪ ಅಂದ್ರೆ, ಇಲ್ಲಾಂದರೆ ನಿಮ್ಮ ತಂದೆ ತಾಯಿಗೆ ಹೇಳಿ, ಈ ನವೋದಯದ ಬಗ್ಗೆ ಏನಪ್ಪ ಅಂದ್ರೆ ಕ್ಲಾಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ನಿಮಗೆ ಎಲ್ಲ ಪಾಠಗಳ ಒಂದು ನಿರ್ದಿಷ್ಟ ಒಂದು ಪಾಠಗಳ ಒಂದು ಎಲ್ಲವೂ ಮಾಹಿತಿ ಬೇಕಿತ್ತು ಅಂದರೆ, ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಈಗ ನೀವು ನವೋದಯಕ್ಕೆ ಅರ್ಜಿ ಹಾಕಿರ್ತಾರೆ, ಅಲ್ಲಿ ಗಣಿತ ಬರುತ್ತೆ, ಟೆಸ್ಟ್ ಆಫ್ ರೀಸನಿಂಗ್ ಬರುತ್ತೆ, ಭಾಷಾ ಸಾಮರ್ಥ್ಯಗಳು ಬರುತ್ತವೆ, ಯಾವುವು ಕನ್ನಡ ಮತ್ತು ಇಂಗ್ಲೀಷ್. ಇವೆಲ್ಲ ಪಠ್ಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಎಲ್ಲಿ ಹೇಳ್ತಾ ಇದ್ದೇವೆ ಅಂತಂದರೆ, ನಮ್ಮ ಇನ್ಸ್ಪೈರ್ ಅಕಾಡೆಮಿ ಆ್ಯಪ್ ಇದೆ, ಈ ಮೊಬೈಲ್ ಆ್ಯಪ್ ಇದೆ. ಆ ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ನೀವು ನಿಮ್ಮ ತಂದೆ ತಾಯಿಗಳಲ್ಲಿ ಏನಿರುತ್ತೆ ಮೊಬೈಲ್ ಇರುತ್ತೆ, ಆ ಮೊಬೈಲನ್ನು ತಗೊಳ್ಕೊಳ್ರಿ. ಇಲ್ಲ ನಿಮ್ಮ ತಂದೆ ತಾಯಿಗೆ ಹೇಳಿ ಇನ್ಸ್ಪೈರ್ ನವೋದಯ ಅಂಥೇಳಿ ಅಥವಾ ಇನ್ಸ್ಪೈರ್ ಆ್ಯಪ್ ಅಂತೇಳಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ. ಈ ಥರ ಲೋಗೋದೊಂದು ಏನಪ್ಪ ಅಂದ್ರೆ ಆ್ಯಪ್ ಬರುತ್ತೆ ನಿಮಗೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಏನಿರುತ್ತೆ ಅಂತಂದರೆ ಕಾಂಪಿಟೇಟಿವ್, SSLC, ನವೋದಯ ಅಂಥೇಳಿ ಹಿಂಗೆ ಸೆಕ್ಷನ್ ಇದ್ದಾವೆ. ನೀವು ನವೋದಯ ಎಕ್ಸಾಮ್ಸ್ಗಳಿಗೆ ಅಥವಾ ನವೋದಯ ಒಂದು ರಿಲೇಟೆಡ್ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಅಂದರೆ ನವೋದಯ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಮತ್ತೆ ನಿಮಗೆ ಏನಪ್ಪ ಅಂತಂದರೆ ಆನ್ಲೈನ್ ಕೋರ್ಸಸ್ಗಳಾಗಿರ್ಬೋದು, ಪಠ್ಯ ಪುಸ್ತಕಗಳಾಗಿರ್ಬೋದು, ಇಂಥ ಎಲ್ಲ ಮಾಹಿತಿಯನ್ನು ದೊರೆಯುತ್ತದೆ. ಸೊ ಮತ್ತೆ ತಡ, ನೀವು ಹೆಚ್ಚಿನ ಮಾಹಿತಿಯಾಗಿ ಕೆಳಗೆ ಕಾಣುವ ಒಂದು ನಂಬರ್ಗೆ ಸಂಪರ್ಕಿಸ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ನಿಮಗೆ ಈ ಥರ ಎಲ್ಲ ವಿಡಿಯೋಗಳು ಬೇಕು ಇತ್ತಂದರೆ ಆ್ಯಪ್ನಲ್ಲಿ ಇದ್ದಾವೆ, ಆ್ಯಪ್ನಲ್ಲಿ ನೀವು ತೊಗೋಬೋದು. ಓಕೆ, ಸೊ ಇಲ್ಲಿವರೆಗೂ ಏನಪ್ಪ ಅಂದರೆ ನಮ್ಮ ಇನ್ಸ್ಪೈರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು.